गुड मॉर्निंग स्टूडेंट्स। इन द लास्ट क्लास मैं आपको एक कविता पढ़ाई थी। कौन सी कविता है? जय जय भारत माता, है ना। जय जय भारत माता कविता में आप क्या क्या समझ गए थे लास्ट वीक में? कविता का जो ओवरऑल समरी, मतलब कवि कविता के द्वारा आपको क्या बताना चाहते हैं वो, और कवि परिचय, कवि मैथिली शरण के बारे में, और इसमें आए हुए नए शब्दार्थ और क्या है, ये सब के बारे में आप पढ़ाए थे, है ना। अभी मैं इस कविता के जो प्रश्नाभ्यास जो है उसके बारे में आज हमारे क्लास में हम डिस्कस करेंगे। इसके बारे में मैं एक्सप्लेन करूँगी आपको, कैसे आंसर लिखना है, कैसे होता है आंसर, क्या होता है इसका। बाद में मैं आपको नोट्स दे दूँगी, ठीक है। ये जो जय जय भारत माता कविता में कवि हमारे भारत माता के बारे में वर्णन किए थे, ये आपको भी पता है। हमारा देश, देशभक्ति, ये सभी इसमें सम्मिलित है। हाँ, फॉर एग्जाम्पल पहले ये जो क्वेश्चन है, एक वाक्य में, वन सेंटेंस, छोटा सा। हाँ, इसमें जय जय भारत माता कविता के कवि कौन है? बहुत सिंपल क्वेश्चन है, आप खुद लिख सकते हैं भी। जय जय भारत माता कविता के कवि मैथिली शरण गुप्त जी है आंसर। देखो, ये वीडियो क्लास से आपको बहुत ही फ़ायदा है, क्योंकि क्लास में एक बार रब किया, एक बार बोलने से हो गया था, लेकिन अभी ऐसा नहीं है। अगर कुछ समझ में नहीं आया, दोबारा आप रिपीट करके वीडियो देख सकते हैं। ಅಂದರೆ ನಾನು ಹೇಳಿದ ಅರ್ಥ ಆಗ್ತಿದಲ್ವಾ? ಈ ಕ್ಲಾಸಲ್ಲೆಲ್ಲ ಡೈರೆಕ್ಟ್ ಪಾಠ ಮಾಡುವಾಗ ಒಂದ್ಸರಿ ಏನೋ ಹೇಳಿ ಗೊತ್ತಾಗಿಲ್ಲ ಅಂದರೆ ಆ ಕ್ಲಾಸಲ್ಲಿ ರಿಪೀಟ್ ಮಾಡೋಕ್ಕೆ ಕೆಲವೊಮ್ಮೆ ಆಗುತ್ತೆ, ಕೆಲವೊಮ್ಮೆ ಆಗಲ್ಲ. ಬಟ್ ಇವಾಗ ವಿಡಿಯೋ ನಿಮ್ಮ ಹತ್ರನೇ ಇರೋದ್ರಿಂದ ನೀವು ರಿಪೀಟ್ ಮಾಡಿ ನೋಡ್ಕೊಳ್ಬೋದು ಕ್ಲೀನಾಗಿ. ಮತ್ತು ಅರ್ಥ, ನಾನು ಹೇಳಿದ ಆನ್ಸರ್ ಕೂಡ ನೀವು ಕೇಳಿಸ್ಕೊಂಡು ಕೂಡ ಬರ್ಕೊಳ್ಬೋದು. ಇಲ್ಲಿ ಜಯ ಜಯ ಭಾರತ್ ಮಾತಾ ಕವಿತಾಕ್ಕೆ ಕವಿ ಅಂದರೆ ಆ ಕವಿ ಯಾರು ಅಂತ ಕೇಳಿದ್ದಾರೆ. ನಿಮಗೆಲ್ಲ ಆನ್ಸರ್ ಗೊತ್ತು, ಮೈಥಿಲಿ ಶರಣ ಗುಪ್ತ ಅನ್ನೋದು. ಹಾಗೆ ಗುಪ್ತಜಿ ಕೋ ಕೌನ್ಸಿ ಉಪಾಧಿ ಮಿಲೀತಿ ಅಂತ ಕೇಳ್ತಾರೆ. ಅದು ಉಪಾಧಿ ಅಂದರೆ ಅವರಿಗೆ ಅವಾರ್ಡ್ಸ್, ಏನೇನು ಅವಾರ್ಡ್ಸ್ ಸಿಕ್ಕಿತ್ತು ಅಂತ ಕೇಳ್ತಾ ಇದ್ದಾರೆ. ಸೊ ಅದು ಗಂಗಾ ಪ್ರಸಾದ್ ಪಾರಿತೋಷಕ್, ಮತ್ತು ಸಾಕೇತ್ ಅನ್ನೋ ಮಹಾಕಾವ್ಯಕ್ಕೆ ಅವರಿಗೆ ಗಂಗಾ ಪ್ರಸಾದ್ ಸಿಕ್ಕಿತು. ಆಮೇಲೆ ಪದ್ಮಭೂಷಣ ತುಂಬ ಬಿಗ್ ಅವಾರ್ಡ್, ಅದು ಎಲ್ಲರಿಗೂ ಸಿಗುವಂಥದ್ದಲ್ಲ. ಇವರು ರಾಷ್ಟ್ರಕವಿ ಅಂತ ಅನ್ಸ್ಕೊಂಡಿದ್ರು. ಈಗ ನಮ್ಮಲ್ಲಿ ಹೆಂಗೆ ಕುವೆಂಪು ಇವರೆಲ್ಲ ರಾಷ್ಟ್ರಕವಿ ಇದ್ದಾರಲ್ವ ತುಂಬ ಜನ, ಹಾಗೆ ಇವರಿಗೆ ಕೂಡ ಪದ್ಮಭೂಷಣ ಸಿಕ್ಕಿತ್ತು. ಈ ಎಲ್ಲ ಅವಾರ್ಡ್ಸ್ನ ಬರೀಬೇಕು. ಕವಿ ಕಿಸ್ ದೇವಿ ಕಿ ವಂದನಾ ಕರ್ ರಹೆ ಹೈ ಅಂದರೆ ಈ ಕವಿತೆಯಲ್ಲಿ ಕವಿ ಯಾವ ಒಂದು ದೇವಿಯ ಬಗ್ಗೆ ವರ್ಣನೆಯನ್ನು ಮಾಡಿದ್ದಾರೆ? ಕವಿ ಕಿಸ್ ದೇವಿ ಕಿ ವಂದನಾ ಅಂದರೆ ಪ್ರೇಯರ್ನ ಮಾಡ್ತಿದ್ದಾರೆ ಅಂತ. ನಿಮಗೆ ಗೊತ್ತು ಯಾರ ಬಗ್ಗೆ ಪ್ರೇಯರ್ ಮಾಡಿದ್ರು ಅವರು? ಭಾರತ್ ಮಾತಾ ಕಿ ವಂದನಾ ಕರ್ ರಹೆ ಹೈ ಅಂತ ಬರೆದ್ರೆ ಆಯಿತು ಆನ್ಸರ್. ನೆಕ್ಸ್ಟು, ಹಿಮಾಲಯ ರೂಪಿ ಹೃದಯ ಮೇ ಕ್ಯಾ ಬರಾ ಹೈ, ಏನಿದೆ? ತುಂಬ ಅಂದರೆ ಹಿಮಾಲಯದ ಹೃದಯದಲ್ಲಿ, ಹಿಮಾಲಯನೇ ಇಲ್ಲಿ ತಾಯಿಯ ಹೃದಯ ಅಂತ ಅವ್ರು ಹೇಳಿದರು ಪೊಯಮಲ್ಲಿ. ನೀವು ಇನ್ನೊಂದ್ಸರಿ ಪೊಯಮ್ ಓದಿ ಗೊತ್ತಾಗುತ್ತೆ. ಅದರಲ್ಲಿ ಏನಿದೆ ಅಂತ ಹೇಳ್ತಾ ಇದ್ರು? ಸ್ನೇಹ ಬರ ಅಂದರೆ ಸ್ನೇಹ, ತುಂಬ ಪ್ರೀತಿ, ವಿಶ್ವಾಸ ಎಲ್ಲ ಇಟ್ಕೊಂಡಿದೆ ಹಿಮಾಲಯ ಅಂತ. ಪಾನಿ कैसे फूटा आता है ಅಂದರೆ ಹಿಮಾಲಯದ ಒಂದು ಪರ್ವತ ಶ್ರೇಣಿಯಿಂದ ಈ ನೀರನ್ನೋದು ಹೇಗೆ ಬರುತ್ತೆ? ಬಹುಕರ್ ಅಂದರೆ ಅಲ್ಲಿ ಹುಟ್ಟುತ್ತೆ. ನಿಮಗೆ ಗೊತ್ತಿರ್ಬೋದು, ಹಿಮಾಲಯದ ಪರ್ವತ ಶ್ರೇಣಿಯಲ್ಲಿ ತುಂಬ ಒಂದು ಏನು ನದಿಗಳು ಹುಟ್ಟುತ್ತೆ. ಮಾನಸ ಸರೋವರ ಇರ್ಬೋದು, ಗಂಗಾ ನದಿ ಅಂತ ಹೇಳ್ತೀರಾ, ಈ ಸಿಂಧು, ಎಲ್ಲವೂ ಅಲ್ಲಿನ ಒಂದು ಪರಿಸರದಲ್ಲಿ ಹುಟ್ಟುವಂಥ ನದಿಗಳೇ. ಸೊ ಅವು ಬಹಕರ್ ಹರ್ಕೊಂಡು ಬರುತ್ತೆ ಅಂತ. ಪಾನಿ ಮೇ ಕ್ಯಾ ಕಿಲೆ ಹೇ, ಸರಿ, ನೀರೇನೋ ಹರ್ಕೊಂಡು ಬಂತಪ್ಪ. ಈ ನೀರೇನು ಬರೀ ನೀರೇ ಇರುತ್ತಾ? ಆ ನೀರೊಳಗೆ ನಾವು ಏನೇನೋ ನೋಡ್ತೀವಿ, ಶೆಲ್ಸ್ ನೋಡ್ತೀವಿ, ಪ್ರಾಣಿಗಳು, ಮೀನು, ಇನ್ನು ಏನೇನೋ ಗಿಡಗಳು ಎಲ್ಲ ಇರುತ್ತೆ. ಹಾಗೆ ಆ ನೀರಲ್ಲಿ ಬೇರೆ ಏನು ಅರಳ್ತಾ ಇದೆ? ನೀರಲ್ಲಿ ಏನಪ್ಪ ಅರಳುತ್ತೆ? ನೀರಲ್ಲಿ ಏನು ಅರಳುತ್ತೆ? ಈ ಭೂಮಿ ಮೇಲೆ ಆಮ್ ಕಿಲೆ ಅಂತ ಹೇಳಿದರು, ಆದರೆ ನೀರಲ್ಲಿ ಕಮಲ ಕಿಲೆ, ನೀರಲ್ಲಿ ಏನಿದೆ? ಕಮಲ ಕಿಲೆ ಅಂತ. ಹೂ, ಲೋಟಸ್ ಅರಳುತ್ತೆ. ಸುಂದರ ಬಾವು ಕಹಾ ಪಲೆ ಹೇ, ಎಲ್ಲಿದೆ ಸುಂದರ ಬಾವು?
सुंदर भाव ಎಲ್ಲಿದೆ? आंचल में, इस धरती के आंचल में सुंदर भाव पले है. ಅಂದರೆ ಈ ಭೂಮಿಯ ಒಂದು ಮಣ್ಣಿನಲ್ಲಿ, ಈ ಭೂಮಿಯಲ್ಲಿ ಎಲ್ಲ ಕಡೆ ಪ್ರಕೃತಿ ತುಂಬ ಸುಂದರವಾಗಿದ್ದು ನಮಗೆ ಒಂದು ಒಳ್ಳೆಯ ಒಂದು ಫೀಲಿಂಗ್ಸ್ನ ಅದು ಕೊಡ್ತಾ ಇದೆ ಅನ್ನೋದು ಇದರ ಅರ್ಥ. ಎಲ್ಲ ಕ್ವಶನ್ ಆನ್ಸರ್ ಡಿಸ್ಕಸ್ ಮಾಡೋಣ, ಆಮೇಲೆ ನೋಟ್ಸ್ ಬರ್ಕೊಳ್ಳೋದು. ಓಕೆನಾ? ಯು ಜಸ್ಟ್ ಲಿಸನ್. ಇಲ್ಲಿ 2 या 3 ವಾಕ್ಯೋं में उत्तर दीजिए. ಇದುವರೆಗೂ ನಾವು 1 ಸೆಂಟೆನ್ಸ್ ಆನ್ಸರ್ನ ಮಾಡಿದ್ವಿ. ಇಲ್ಲಿ 2 ಅಥವಾ 3 ಸೆಂಟೆನ್ಸ್ ಆನ್ಸರ್ನ ಮಾಡಬೇಕು. ಹಿಮಾಲಯ के बारे में कवि की भावना क्या है? ಅಂದರೆ ಈ ಹಿಮಾಲಯದ ಬಗ್ಗೆ ಕವಿ ತಮ್ಮ ಒಂದು ಫೀಲಿಂಗ್ಸ್ನ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅನ್ನೋದು, ಅದಕ್ಕೆ ಆನ್ಸರು ಇಲ್ಲೇ ಇದೆ. ಏನು? ಊಂಚಾ ಹಿಯಾ ಹಿಮಾಲಯ ತೀರ. ಹಿಮಾಲಯ ನಿನ್ನ ಹೃದಯ ತುಂಬ ದೊಡ್ಡದು. ಸೊ ನಿನ್ನ ಹೃದಯದಲ್ಲಿ ಎಲ್ಲರ ಬಗ್ಗೆ ತುಂಬ ಪ್ರೀತಿನ ತುಂಬಿಕೊಂಡಿದ್ಯಾ. ಅದರಲ್ಲಿ ಎಷ್ಟೋ ದುಃಖಗಳನ್ನ ನೀನು ನಿನ್ನೊಳಗೆ ಇಟ್ಕೊಂಡಿದ್ಯಾ. ಅದನ್ನ ಇಟ್ಕೊಂಡು ಕೂಡ ನೀನು ನಮ್ಮನ್ನೆಲ್ಲ ಏನು ಮಾಡ್ತಾ ಇದೆಯಾ? ಕಾಪಾಡ್ತಾ ಇದೆಯಾ. ಹೌದಲ್ಲ? ನಮ್ಮ ಭಾರತ ದೇಶನ ಒಂದು ಬೇರೆ ದೇಶದಿಂದ ಕಾಪಾಡೋವಂಥ ಒಂದು ಹಿಮಾಲಯ ಪರ್ವತ. ಅಂದರೆ ಬೇರೆ ಶತ್ರುಗಳು ನಮ್ಮ ದೇಶಕ್ಕೆ ಬರದೇ ಇರೋ ಥರ ಅದೇನು ಮಾಡ್ತಾ ಇದೆ? ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಹಾಗೆ ಅದು ಅಷ್ಟೆಲ್ಲ ಕಷ್ಟಪಟ್ಟು ನಮ್ಮನ್ನು ಕಾಯ್ತಾ ಇದೆ. ಈ ರೀತಿ ಒಂದು ಭಾವನೆ ಕವಿ ಮನಸ್ಸಲ್ಲಿ ಹಿಮಾಲಯದ ಬಗ್ಗೆ ಇದೆ. ಆಮೇಲೆ ದಿಲ್ ಮೇ ಆಗ್ ದಬಾ ಕರ್ಕ ಮತಲಬ್ ಕ್ಯಾ ಹೈ? ಇದಕ್ಕೂ ಅದೇ ಸೇಮ್. ಅಂದರೆ ಅದು ತನ್ನ ಹೃದಯದಲ್ಲಿ ತುಂಬ ನೋವನ್ನು ಇಟ್ಕೊಂಡು ನಮಗೇನು ಮಾಡ್ತಾ ಇದೆ? ಕಾಪಾಡ್ತಾ ಇದೆ ಅಂತ. ಕವಿ ಊಂಚಾ ಹಿಯಾ ಕ್ಯೂ ಕಹತೆ ಹೇ? ತುಂಬ ದೊಡ್ಡ ಹೃದಯ. ಅಯ್ಯೋ ನಿನ್ನ ಮನಸ್ಸು ತುಂಬ ದೊಡ್ಡದಪ್ಪ ಅಂತೀವಿ. ಯಾರಾದರೂ ನಮ್ಗೆ ಏನಾದ್ರು ಹೆಲ್ಪ್ ಮಾಡಿದ್ರೆ, ನಿನ್ನ ಮನಸ್ಸು ತುಂಬ ದೊಡ್ಡ ಮನಸ್ಸಪ್ಪ ಒಂದು ಅಂತಾರೆ ದೊಡ್ಡವರು. ದೊಡ್ಡ ಮನಸ್ಸು ಅಂದರೆ ಏನು? ಊಂಚಾ ಹಿಯಾ, ಹಿಯಾ ಅಂದರೆ ಹೃದಯ. ಏನು ಅಂದರೆ ನಿನ್ನ ಕಷ್ಟನೆಲ್ಲ ಬಿಟ್ಟು ನೀನು ನಮ್ಮನ್ನು ಕಾಪಾಡ್ತೀಯಾ ಅಂತ ಅನ್ನೋದು. ಹಮೇ ಮಿಲ್ಜುಲ್ ಕರ್ ಕೌನ್ ಸಾ ಗೀತ್ ಗಾನಾ ಚಾಹಿಯೇ? ಹಮೇ ಮಿಲ್ಜುಲ್ ಕರ್ ಕೌನ್ ಸಾ ಗೀತ್ ಗಾನಾ ಚಾಹಿಯೇ? ನಾವೆಲ್ಲರೂ ಸೇರಿ, ಮಿಲ್ಜುಲ್ ಕರ್ ಅಂದರೆ ನಾವೆಲ್ಲರೂ ಸೇರಿ ಯಾವ ಹಾಡನ್ನು ಹಾಡಬೇಕು? ಭಾರತ ಮಾತೆಯ ಯಶಸ್ಸಿನ ಗೀತೆಯನ್ನು ನಾವೆಲ್ಲರೂ ಹಾಡಬೇಕು ಅಂತ. ಹಿಮಾಲಯಕ್ಕೆ ಬಾರೆ ಸಾರಿ ಇದಾಯ್ತಲ್ವಾ. ನೆಕ್ಸ್ಟು ಖಾಲಿಸ್ತಾನ್. ಭಾರತ ಕಾ ಹಿಯಾ ಡ್ಯಾಶ್ ಹಿಮಾಲಯ ಹೈ. ದಿಲ್ ಮೇ ಡ್ಯಾಶ್ ದಬಾಕರ್ ರಕ್ತಾ ಹಮ್ಕೋ. ಏನು? ದಿಲ್ ಮೇ ಆಗ್ ದಬಾಕರ್. ಇಲ್ಲೇ ಇರುತ್ತೆ ಆನ್ಸರ್ ಅಲ್ವಾ? ಇಲ್ಲಿ ನೋಡಬೇಕು, ನೀವು ಓದಬೇಕು ಒಂದೊಂದು ಆನ್ಸರ್ ಮಾಡುವಾಗ. ರಕ್ತ ಹಮ್ಕೋ ಹರ ಭರ. ಹರ ಭರ ಅಂದರೆ ನಮ್ಮನ್ನು ಸುಖಿಯಾಗಿ ಇಟ್ಕೊಂಡಿದೆ ಅದು ಅಂತ. ಡ್ಯಾಶ್ ಚಿರಕಾಲ ರಹೆ. ಸದಾಕಾಲ ಇರುವಂಥದ್ದು ಈ ಪ್ರಕೃತಿಯಲ್ಲಿ ಏನು? ಸೂರ್ಯಚಂದ್ರ. ಎಲ್ಲಿದೆ ಆನ್ಸರ್ ಅಲ್ವಾ? ಸೂರ್ಯಚಂದ್ರ ಚಿರಕಾಲ ರಹೆ. ನೆಕ್ಸ್ಟ್ ನಮೂನೆ ಕಾ ಅನುಸಾರ ತುಕಾಂತ್. ತುಕಾಂತ್ ಅಂದರೆ ಈ ಪ್ರಾಸ ಶಬ್ದ ಅಂತ ಕರಿತೀವಿ, ಅಥವಾ ರೈಮಿಂಗ್ ವರ್ಡ್ಸ್ ಅಂತ ಏನು ಇಂಗ್ಲೀಷಲ್ಲಿ ಕಲ್ತ್ಕೊಂಡಿದ್ದೀರಲ್ಲ ಅದನ್ನು. ಇಲ್ಲಿ ಸ್ನೇಹಬರ, ಹರಾಬರ ಅಂತ ಕೊಟ್ಟಿದ್ದಾರೆ. ಸ್ನೇಹಬರ ಅನ್ನೋ ವರ್ಡ್ ಅಲ್ಲಿದೆ, ಬಟ್ ಇಲ್ಲಿ ಹರಾಬರ ಎರಡೂ ರೈಮಿಂಗ್ ವರ್ಡ್ಸ್ ಥರ ಇದೆ. ಹೌದಾ? ಈ ರೀತಿಯ ಯುಗ್ಮ ಶಬ್ದ ಅಂತಲೂ ಕರೀತಾರೆ. 2 ವರ್ಣ ಜೋಡಿ ಮಾಡುವಂಥದ್ದು. 2 ವರ್ಣ ಸೇರಿ 1 ವರ್ಡ್ ಮಾಡಿರ್ತಾರೆ. ಇಲ್ಲಿ ಆತ ಜಾತ ಅದು ಕೂಡ ರೈಮಿಂಗ್ ಥರನೇ. ಭಲೆ ಭಲೆ ಅಂತ ಹೇಳ್ಬೋದು, ಅಂದರೆ ತುಂಬ ಚೆನ್ನಾಗಿ ಬೆಳೆದಿರೋದು. ನಾತ ಜೋಥ ಅಂತ ಕೂಡ ಸಂಬಂಧ ಜೋಡಿಸೋದು ಅಂತ. ಈ ರೀತಿ ವರ್ಡ್ಸ್ನ ನಾವೇನು ಮಾಡ್ತೀವಿ? ಯುಗ್ಮ ಶಬ್ದ ಅಥವಾ ತುಕಾಂತ ಶಬ್ದ ಅಂತಲೂ ಕೂಡ ಕರಿತೀವಿ. ನೆಕ್ಸ್ಟು ಇಲ್ಲಿ 2 ಶಬ್ದಗಳು ರಿಪೀಟ್ ಆಗ್ತಾ ಇದೆ. ಗಿರ್ ಗಿರ್ಕರ್, ಮಿಟ್ ಮಿಟ್ಕರ್, ಸುನ್ ಸುನ್ಕರ್, ದೇಕ್ ದೇಕ್ಕರ್. ಈ ರೀತಿಯ ಶಬ್ದಗಳನ್ನ ನಾವು, ಅಂದರೆ ಒಂದೇ ಶಬ್ದ 2 ಸರಿ ರಿಪೀಟ್ ಆದಾಗ ಜಾಸ್ತಿ ಆ ಒಂದು ಸೆಂಟೆನ್ಸ್ನ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀವಿ ಅಂತ. ಬೆಳಿಗ್ಗೆನೇ ಬಂದಿಯಲ್ಲ ನೀನು, ಬೆಳಿಗ್ಗೆನೇ ಬಂದುಬಿಟ್ಟೆ ಅನ್ನೋದಕ್ಕೆ ಬೆಳಿಗ್ಗೆ ಅನ್ನೋದನ್ನು 2 ಸರಿ ನಾವು ರಿಪೀಟ್ ಮಾಡ್ತೀವಲ್ವಾ, ಇದನ್ನು ನಾವು ಪುನರೋಕ್ತಿ ಶಬ್ದ ಅಂತ ಕರಿತೀವಿ ನಮ್ಮ ವ್ಯಾಕರಣ ಭಾಷೆಯಲ್ಲಿ. ಆದರೆ ಇಲ್ಲಿ ನಿಮ್ಗೆ ಅದನ್ನು ಹೇಳ್ತಾ ಇಲ್ಲ. ಇಲ್ಲಿ ಅವರು ಜಸ್ಟ್ ಇದನ್ನು ಫಿಲ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ಡ್ಯಾಶಸ್ನ ಫಿಲ್ ಮಾಡಬೇಕು ಈ ಒಂದು ವರ್ಡ್ಗಳ ಮೂಲಕ. ನೋಡಿ, ಬಾಲಕ್ ಡ್ಯಾಶ್ ಸೀಕ್ತಾ ಹೇ. ಹುಡುಗ ಕಲಿತಾನೆ. ಹೇಗೆ? ಮಿಟ್ಟು ಮಿಟ್ಕರ್. ಅಂದರೆ ಅದು ಮತ್ತೆ ಅಳಿಸಿ ಬರೆದು ಅದನ್ನು ಕಲಿತಾ ಇರ್ಬೋದು. ಮಿಟ್ಟು ಮಿಟ್ಕರ್ ಅಂದರೆ ರಬ್ ಮಾಡಿ ಕಲಿಯೋದು ಅಂತ. ಕಲಿತಾ ನೀವು ಹಾಗೆ ಮಾಡ್ತೀರಾ. ಏನಾದ್ರು ಒಂದು ಡ್ರಾಯಿಂಗ್ ಕಲಿಬೇಕಂದ್ರೆ ಫಸ್ಟ್ ಬರೀತೀರಾ, ಸರಿ ಹೋಗಲ್ಲ, ಮತ್ತೆ
ಒಂದು ರಂಗೋಲಿ ಕಲಿಬೇಕು, ಅದನ್ನ ಮತ್ತೆ ಅಳಿಸ್ತೀರಾ, ಮತ್ತೆ ಬರೀತೀರಾ, ಆಗ ಮಿಟ್ ಮಿಟ್ ಕರ್ सीखता है। भाषा डैश बोली जाती है, भाषा ಸುನ್ ಸುನ್ಕರ್ ಬೋಲಿ ಜಾತಿ ಹೇ, ಕೇಳಿ ಕೇಳಿ ಅದನ್ನು ನಾವೇನು ಮಾಡ್ತೀವಿ, ಕಲಿತೀವಿ। ಮೇಘ ಡ್ಯಾಶ್ ಬರಸ್ತೆ ಹೇ, ಗಿರ್ ಗಿರ್ ಕರ್ ಬರಸ್ತೆ ಹೇ, ಮಳೆ ಮೋಡ ಮಳೆ ಗಿರ್ ಗಿರ್ ಕರ್ ಬರಸ್ತೆ ಹೇ, ಜೋರಾಗಿ ಬೀಳುತ್ತೆ ಅಂತ। ಬಚ್ಚ ಡ್ಯಾಶ್ ಚಲ್ತಾ ಹೇ, ಮಗು ಹೇಗೆ ನಡೆಯುತ್ತೆ, ದೇಕ್ ದೇಕ್ ಕರ್ ಅಂತ, ಅಂದರೆ ಈ ಗಿರ್ಗಿರ್ಕರ್ ಅನ್ನೋದು ಮಗುಗೂ ಆಗುತ್ತೆ, ಬಚ್ಚ ಗಿರ್ಗಿರ್ ಚಲ್ತಾ ಅಂದರೆ ಬಿದ್ದು ಬಿದ್ದು ಆಮೇಲೆ ನಡೆಯೋದು ಕಲಿಯುತ್ತೆ ಅಂತ ಕೂಡ ಆಗುತ್ತೆ। ಬಟ್ ಇಲ್ಲಿ ಬಚ್ಚ ದೇಕ್ ದೇಕ್ ಕರ್ ಚಲ್ತಾ ಅಂದರೆ ನೋಡಿ ನೋಡಿ ನಡೀತಾನೆ, ನಾವು ಮಾಡೋದನ್ನು ನೋಡಿತಾನೆ ಅವ್ರು ನಡೆಯೋದು ಮಕ್ಕಳು, ಸೊ ಅದು ಕೂಡ ಬರುತ್ತೆ। ಆಮೇಲೆ ಇಲ್ಲಿ ಇಸ್ ಕವಿತಾಕಿ ಪ್ರಥಮ 8 ಪಂಕ್ತಿಯೋ ಕಂಠಸ್ಥ ಕೀಜಿಯೇ, ಇದು ನೀವೇ ಪ್ರಾಕ್ಟೀಸ್ ಮಾಡ್ಕೋಬೇಕು, ಅಂದರೆ ಫಸ್ಟ್ ಸ್ಟ್ಯಾಂಜ ಏನಿದೆ ಪೊಯಮಲ್ಲಿ ಇದೆ ಅಲ್ವಾ, 8 ಇದಿಷ್ಟನ್ನು ನೀವೇನು ಮಾಡಬೇಕು, ಫಸ್ಟು ಪ್ಯಾರನ ಕಂಠಪಾಠ ಅಂದರೆ ಬೈಹಾಟ್ ಮಾಡ್ಕೋಬೇಕು। ನೆಕ್ಸ್ಟು ಅನುರೂಪತಾ ಅಂತ ಕೇಳಿದ್ದಾರೆ, ಅನುರೂಪತಾ ಅಂದರೆ ಅವರು ಹೇಗೆ ಕೊಟ್ಟಿದ್ದಾರೋ ಅದಕ್ಕೆ ನಾವು ಅದೇ ರೀತಿ ಮತ್ತೊಂದು ಎಕ್ಸಾಂಪಲ್ಸ್ನ ಕೊಡೋದು, ಸಾಮ್ಯತೆ ಮಾಡೋದು ಅಂತ ಕರಿತೀವಿ। ಹೇಗೆಂದರೆ ಇಲ್ಲಿ ಸಾಗರ್ ಅಂದರೆ ಸಮುದ್ರ, ಸಮುದ್ರ ತುಂಬ ವಿಶಾಲವಾಗಿದೆ ಅಂತ ಅವ್ರು ಕೊಟ್ಟಿದ್ದಾರೆ, ಸೊ ಹಾಗಾದರೆ ಹಿಮಾಲಯ ಹೇಗಿದೆ ಅಂತ ನಾವು ಬರೀಬೇಕು, ಇದನ್ನು ಅನುರೂಪತಾ ಅಂತ ಕರೀತಾರೆ, ಮ್ಯಾಚ್ ಮಾಡೋದು ಅಂತ। ಹಿಮಾಲಯ ತುಂಬ ದೊಡ್ಡದಾಗಿದೆ, ಹಿಮಾಲಯ ಬಹುತ್ ಬಡ ಅಂತ ಬರಿಬೋದು, ಅಥವಾ ಬಹುತ್ ಉಂಚ ಅಂತಲೂ ಬರಿಬೋದು। ಅಂಧಕಾರ್ ಅಂದರೆ ಕತ್ತಲೆ, ಅಂಧೇರ, ಪವಿತ್ರ ಶುದ್ಧ ಅಂತ ಬರಿಬೋದು, ಅಥವಾ ಪುಣ್ಯ ಅಂತಲೂ ಬರ್ಕೋಬೋದು। ಆಮ್ ಧರತಿ ಅಂದರೆ ಮ್ಯಾಂಗೋ, ಭೂಮಿ ಮೇಲೆ ಬೆಳೆಯುತ್ತೆ ಮರದಲ್ಲಿ, ಆದರೆ ಕಮಲ ಏನು ಹೇಳಿದಾರಲ್ಲಿ ಪಾನಿ ಅಂತ, ಈ ರೀತಿ ಮ್ಯಾಚ್ ಮಾಡೋದು ಅಂತ ಕರಿತೀವಿ, ಓಕೆನಾ। ಸೂರ್ಯ ಸೂರಜ್ ಅಂದರೆ ಸೂರ್ಯನಿಗೆ ಸೂರಜ್ ಅಂತ ಕೂಡ ಕರಿತೀವಿ, ಹಾಗಾದರೆ ಚಂದ್ರಂಗೆ ಸೇಮ್ ಮತ್ತೆ ಅವನಿಗೆ ಇನ್ನೊಂದು ಹೆಸರಿಂದ ಕರಿತೀವಲ್ಲ ಏನು ಅಂತ, ಸೊ ಅದಕ್ಕೆ ಏನಂತ ಬರಿಬೋದು ನಾವು, ಶಶಿ ಅಂತ ಬರಿಬಹುದು, ಅಥವಾ ಚಾಂದ್ ಅಂತಲೂ ಬರಿಬಹುದು, ಓಕೆ। ಇದೆಲ್ಲ ಆಯಿತು, ಈಗ ನಾನು ಎಕ್ಸಸೈಸ್ ಪಾರ್ಟ್ ಎಲ್ಲನೂ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೆಕ್ಸ್ಟು ನೋಟ್ಸ್ನ ಕೊಟ್ಟಾಗ ನೀವು ಬರ್ಕೋಬೇಕು। ಅದಕ್ಕಿಂತ ಮುಂಚೆ ಏನಂದರೆ ಇಲ್ಲಿ ಒಂದು ಸೇತುಬಂಧ ಅಂತ ಇದೆ, ಸೇತುಬಂಧ ಅಂದರೆ ಫಸ್ಟ್ ಬಿಫೋರ್ ನೀವೇನು ಕಲಿಯೋದಕ್ಕಿಂತ ಮುಂಚೆ ಇದೊಂದು ಬ್ರಿಡ್ಜ್ ಕೋರ್ಸ್ ಅಂತ, ಬ್ರಿಡ್ಜ್ ಕೋರ್ಸ್ ಅಂದರೆ ಈಗ ಪ್ರೀವಿಯಸ್ ಎಲ್ಲ ಕ್ಲಾಸಲ್ಲೂ ಈಗ 5th 6th 7th 8thಲ್ಲೆಲ್ಲ ನೀವು ಏನನ್ನ ಕಲ್ತ್ಕೊಂಡು ಬಂದಿದ್ದೀರಾ ಇಲ್ಲಿವರೆಗೂ, ಅದು ಏನೇನು ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ, ಇದೆಲ್ಲದಕ್ಕೂ ನೀವು ಆನ್ಸರ್ನ ಟ್ರೈ ಮಾಡಬೇಕು, ಬರೀಬೇಕು, ಓಕೆ। ಪಕ್ಷಿಯೋಂಕೆ ನಾವು ಹಿಂದಿನೇ ಲಿಖಿಯೇ, ಹಿಂದಿಯಲ್ಲಿ ಇವಕ್ಕೆಲ್ಲ ಏನಂತೀವಿ ಬರಿಬೇಕು। ಮತ್ತು ಸಂಜ್ಞಾಕ್ಕೆ ಭೇದ, 3 ಭೇದ ಇದೆ, ಭಾವವಾಚಕವು, ವ್ಯಕ್ತಿವಾಚಕವು, ಜಾತಿವಾಚಕ ಸಂಜ್ಞಾ ಅಲ್ವಾ, ಅದು ಬರಿಬೇಕು। ಆಮೇಲೆ ಸರ್ವನಾಮ, ಇದರಲ್ಲಿ ಸರ್ವನಾಮ ಶಬ್ದ ಯಾವುದು ಅಂತ ಬರಿಬೇಕು। ಆಮೇಲೆ ದೂಧಸೆ ಬನನೆ ವಾಲೆ 5 ಖಾದ್ಯ, ಹಾಲಿನಿಂದ ಮಾಡುವಂಥ 5 ಅಡುಗೆ ಡಿಶ್ ಯಾವುದು, ಅಡುಗೆ ಆಗ್ಬೋದು ಅಥವಾ ವಸ್ತುಗಳು ಯಾವ್ಬೋದು, ಫಾರ್ ಎಕ್ಸಾಂಪಲ್ ಹಾಲಾದಮೇಲೆ ದಹಿ ಮೊಸರು, ಆಮೇಲೆ ಮಕ್ಕನ್ ಬೆಣ್ಣೆ, ಆಮೇಲೆ ಘೀ ತುಪ್ಪ, ಅದಾದಮೇಲೆ ಖೀರ್ ಮಾಡ್ತೀವಿ, ಖೀರ್ ಇಲ್ಲ ಅಂದರೆ ಪೇಡ ಮಾಡ್ತೀವಿ, ಪನ್ನೀರ್ ಮಾಡ್ತೀವಿ, ಈ ರೀತಿ ಹಾಲಿನಿಂದ ಮಾಡುವಂಥ 5 ಇದನ್ನು ಬರಿಬೇಕು, ಖಾದ್ಯ ಅಂದರೆ ಆಹಾರ, ಫುಡ್ ಅಂತ। ನೆಕ್ಸ್ಟು ಅಲಗ್ ಅಲಗ್ ಅರ್ಥ ದೇನೆ ವಾಲೆ ವಾಕ್ಯ ಲಿಖಿಯೇ, ಇಲ್ಲಿ ಸೇಮ್ ವರ್ಡ್ಸ್ನ ಕೊಟ್ಟಿದ್ದಾರೆ, ಬಟ್ ಆದರೆ ಅವಕ್ಕೆ 2 ಮೀನಿಂಗ್ ಬರುತ್ತೆ ವಾಕ್ಯದಲ್ಲಿ। ಹಿಂದಿಯಲ್ಲಿ ಇದೊಂದು ವಿಶೇಷ ಏನಂದರೆ ಒಂದೇ ಶಬ್ದ ಸಂದರ್ಭಕ್ಕೆ ತಕ್ಕ ಹಾಗೆ ಬದಲಾಗುತ್ತೆ, ಈ ಹಾರ್ ಅನ್ನೋದು ಆ ಸಂದರ್ಭಕ್ಕೆ ಬೇರೆ ಬೇರೆ ಅರ್ಥನ ಕೊಡುತ್ತೆ। ಒಂದ್ಸಲಿ ಹಾರ್ ಅನ್ನೋದು ಏನಂದರೆ ಸೋಲೋದು, ಡಿಫೀಟ್, ಅಸಫಲತಾ ಅಂತ ಹೇಳ್ತೀವಿ, ಅಂದರೆ ಮೇ ಹಾರ್ ಗಯಾ, ಫಾರ್ ಎಕ್ಸಾಂಪಲ್ ಗೇಮ್ಸ್ ತಗೊಂಡ್ರೆ ಮೇ ಹಾರ್ ಗಯಾ, ನಾನು ಸೋತೋದೆ ಅಂತ ಹೇಳ್ತೀವಿ। ಅದೇ ಹಾರ್ ಅನ್ನೋದು ಉನ್ಹೋನೆ ಹಾರ್ ಪೆಹನಾಯ ಅಂದರೆ ಮಾಲೆ, ಹಾರ್ ಪೆಹನಾಯ ಮಾಲೆ ಹಾಕಿದ್ರು ಅನ್ನೋ ಅರ್ಥ ಬರುತ್ತೆ ನೋಡಿ, ಸೇಮ್ ವರ್ಡು ಸಂದರ್ಭದಲ್ಲಿ 2 ಥರ ಚೇಂಜ್ ಆಗುತ್ತೆ। ಹಾಗೆ ಪರ್ ಮತ್ತು ಪರ್ ತುಮ್ ಆಗಿಯಾ ಪರ್ ಮೇ ನೈ ಆ ಸಕ್ತಾ, ನೀನು ಬಂದುಬಿಟ್ಯಾ ಆದರೆ ನನಗೆ ಬರೋಕ್ಕಾಗಲ್ಲ, ಒಂದು ಪರ್ ಮೀನಿಂಗು ಈ ರೀತಿ ಆಗುತ್ತೆ, ಆದರೆ ಅನ್ನೋ ಮೀನಿಂಗು। ಆಮೇಲೆ ಇನ್ನೊಂದು ಮೇಲೆ ಅನ್ನೋ ಅರ್ಥನೂ ಬರುತ್ತೆ, ಉಪರ್ ಅಂತೀವಲ್ಲ ಪರ್,
ಅದು. ಆಮೇಲೆ ಇನ್ನೊಂದು ಪರ್ ಅಂದರೆ ಫೆದರ್ಸ್ ಅಂತ, ಪಂಖೆ ಪಕ್ಷಿಯೋಂಗೆ ಜೋ ಫೆದರ್ಸ್ ಏನು ಹೇಳ್ತೀವಲ್ಲ ಅದಕ್ಕೂ ಕೂಡ ಪರ್ ಅಂತ ನಾವು ಕರಿತೀವಿ. ನೆಕ್ಸ್ಟು ಜಾನ್, ಜಾನ್ ಅಂತ 2 ಸರಿ ಬಂದಿದೆ. ಒಂದು ಜಾನ್ ಅಂದರೆ ತಿಳ್ಕೊಳ್ಳೋದು, ಮೇಜಾನ್ ಚುಕಾವು ಅಂದರೆ ನಂಗೆ ಗೊತ್ತಿದೆ ಅಂತ. ಇನ್ನೊಂದು ಜಾನ್ ಅಂದರೆ ಏನಂದರೆ ಜಾನ್ ಅರೇ ಮೇರಿ ಜಾನ್ ನಿಕಲ್ ಗೈ, ನನ್ನ ಪ್ರಾಣನೇ ಹೋಯಿತು ಅಂತೀವಲ್ಲ ಆ ಜಾನ್ ಅಂತ. ಹೇಗೆ ನೋಡಿ, ಒಂದೇ ಶಬ್ದಕ್ಕೆ 2 ಮೀನಿಂಗ್ ಇದೆ, ಹೌದಾ? ತುಂಬ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ, ಆನ್ಸರ್ ಮಾಡೋಕ್ಕೆ ಎಷ್ಟು ಈಸಿ ಅನ್ನಿಸ್ತಾ ಇದೆ. ಇಲ್ಲಿ ನೋಡಿ, ಪ್ರೇರಣಾರ್ಥಕ ಕ್ರಿಯಾರೂಪ ಲಿಖಿಯೇ. ಪ್ರೇರಣಾರ್ಥಕ ಕ್ರಿಯಾ ಅಂದರೆ ಒಂದೇ ಒಂದು ಮೂಲ ಶಬ್ದ ಇರುತ್ತೆ. ಮೂಲ ಶಬ್ದ ಅಂದರೆ ಬೇಸಿಕ್ ವರ್ಡ್ ಅಂತೀವಿ, ಧಾತು ಅಂತ ಕೂಡ ಕರಿತೀವಿ. ಕ್ರಿಯಾ ಆ್ಯಕ್ಷನ್ ಇರುತ್ತಲ್ಲಿ, ಕರ್, ಉಟ್, ಚಲ್, ಬನ್, ಲಿಖ್ತಾ, ಲಿಖ್ನಾ ಇದೆಲ್ಲವೂ ಆ್ಯಕ್ಷನ್ಸ್ ಅಲ್ವಾ, ಎಲ್ಲ ಕ್ರಿಯಾಪದಗಳು, ವರ್ಬ್. ಬಟ್ ಈ ವರ್ಬ್ಸು ಚೇಂಜ್ ಆಗುತ್ತೆ, ಅವುಗಳಿಗೆ ಕೊನೆಯಲ್ಲಿ ಹಾಕೋ ಪ್ರತ್ಯಯಗಳು ಚೇಂಜ್. ಇಲ್ಲಿ ಕರ್ ಅನ್ನೋದಕ್ಕೆ ಕರ್ನಾ ಅಂತ ಹಾಕಿದ್ವಿ, ಮಾಡೋದು ಅಂತ. ಉಟ್, ಉಟ್ನ ಎದೊಳೋದು, ಚಲ್ನ ನಡೆಯೋದು ಅಂತ ಹೇಳ್ತಾ ಇದ್ದೀವಿ. ಬಟ್ ಇವು ನೆಕ್ಸ್ಟ್ ಹೇಗೆ ಚೇಂಜ್ ಆಗುತ್ತೆ ಅನ್ನೋದು ನೋಡು. ಕರ್ನ, ಕರಾನ, ಕರ್ವಾನ. ಕರ್ನ ಅಂದರೆ ಮಾಡೋದು, ಕರಾನ ಮಾಡಿಸು, ಆಯಿತಾ. ಕರ್ವಾನ ಮಾಡಿಸಲ್ಪಡುವುದು, ತುಮ್ ಕರ್ವಾನ ಹೇ ನೀನು ಮಾಡಿಸ್ಬೇಕು, ಆಯಿತಾ. ಹೀಗೆ ಉಟ್ನ, ಉಠಾನ, ಉಟ್ವಾನ ಎದೋಳಿಸು ಅಂತ. ಉಟ್ನ ಎದೋಳೋದು, ಉಠಾನ ಎದೋಳಿದ್ರು, ಉಟ್ವಾನ ಎದೋಳಿಸೋದು ಅಂತ. ಚಲ್ನ, ಚಲಾನ, ಚಲ್ವಾನ. ಬನನ, ಬನಾನ, ನಾಟ್ ತಿನ್ನೋ ಬನಾನ ಅಲ್ಲ, ಬನ್ನ ಮಾಡ್ತೀವಲ್ಲ ಅದು, ಬನ್, ಬನನ, ಬನಾನ, ಬನ್ವಾನ. ಲಿಖ್ನ, ಲಿಖಾನ, ಲಿಖ್ವಾನ. ಅಂಡರ್ಸ್ಟ್ಯಾಂಡ್? ಇದನ್ನು ಪ್ರೇರಣಾರ್ಥಕ ಕ್ರಿಯಾ ಅಂತ ಕರಿತೀವಿ. ಕ್ರಿಯಾ ಅಂದರೆ ವರ್ಬ್, ಆ್ಯಕ್ಷನ್ಸ್ ಇದೆ, ಇಲ್ಲಿ ಕೆಲಸ ಮಾಡಬೇಕು ನಾವು, ಓಕೆನಾ. ನೆಕ್ಸ್ಟು ಸಮಾನಾರ್ಥಕ ಶಬ್ದ ಕೇಳ್ತಾ ಇದ್ದಾರೆ. ಏನು ಸಮಾನಾರ್ಥಕ ಶಬ್ದ ಅಂದರೆ ಇಲ್ಲಿ ಏನು ವರ್ಡ್ ಕೊಟ್ಟಿದ್ದಾರೋ ಅದಕ್ಕೆ ಸಮಾನವಾದ ಮೀನಿಂಗ್ಸ್ ಅಂತ ಅರ್ಥ, ಓಕೆನಾ. ಸಮಾನವಾದ ಮೀನಿಂಗ್ನ ಕೊಡುವಂಥದ್ದು. ಏನಿದೆಪ್ಪ, ಅಗ್ನಿ ಅಂತ ಇದೆ. ಅಗ್ನಿ ಅಂದ್ರೇನು? ಬೆಂಕಿ. ಸೊ ಸಮಾನಾರ್ಥ ಏನು ಕೊಡ್ತೀರಾ? ಆಗಂತ ಕೊಡ್ತೀರಾ. ಉತ್ತರ್, ಆನ್ಸರ್ ಏನು ಕೊಡ್ಬೋದು? ಜವಾಬ್ ದೇದು, ಜವಾಬ್ ಅನ್ನೋ ವರ್ಡು ಕೂಡ ಸಮಾನಾರ್ಥ. ಆಮೇಲೆ ಕನಕ, ನಾನು ಆಲ್ರೆಡಿ ಹೇಳಿದ್ದೆ, ಕನಕ ಬೇರೆ ಕ್ಲಾಸಲ್ಲಿ ಅನ್ಸುತ್ತೆ. ಕನಕ ಅಂದರೆ ಗೋಲ್ಡ್ ಅಂತ, ಸ್ವರ್ಣ, ಸೋನ ಅನ್ನೋ ಅರ್ಥನ. ಇದು 2 ಸೇಮ್ ಮೀನಿಂಗ್ ಬರುತ್ತೆ. ಸೊ ಖಗ, ಖಗ ಮೀನ್ಸ್ ಪಕ್ಷಿ. ಗುರು, ಗುರು ಶಿಕ್ಷಕ್, ಓಕೆ. ತಾರಾ, ನಕ್ಷತ್ರ, ಸ್ಟಾರ್ಸ್, ಹೌದಾ. ಹೀಗೆ ಸಮಾನಾರ್ಥಗಳನ್ನ ಕೊಟ್ಟಿದ್ದೀವಿ. ಮತ್ತು ಇಲ್ಲಿ ನೋಡಿ, ಇದು ಇನ್ನೂ ಸ್ಪೆಷಲ್ ಆಗಿದೆ. ಏನಂದರೆ ಇದು ಸೇಮ್ ಹೀಗೆ, ಇಲ್ಲಿ ಒಂದೇ ಸೇಮ್ ವರ್ಡ್ಗೆ 2 ಮೀನಿಂಗ್ನ ನಾವು ನೋಡಿದ್ವಿ. ಆದರೆ ಇಲ್ಲಿ ಸೇಮ್ ಪ್ರೊನೌನ್ಸಿಯೇಷನ್ನು, ಆದರೆ ಅರ್ಥ ಮತ್ತು ಅದರ ಒಂದು ಬರವಣಿಗೆ ಏನಿದೆ ಚೇಂಜ್ ಆಗುತ್ತೆ. ಏನದು? ಸಾಥ್, ಸಾಥ್, ಸೇಮ್ ಪ್ರೊನೌನ್ಸಿಯೇಷನ್, ಏಕರೂಪಿ ಭಿನ್ನ ಅರ್ಥಕ ಶಬ್ದ ಅಂತ. ಸಾತು, ಸಾತು ಹೇಳೋದು ಸೇಮು, ಬಟ್ ಬರೆಯೋದೇನಿದೆ ಇಲ್ಲಿ ಸ್ಮಾಲ್ ಇದೆ, ಇಲ್ಲಿ ಬಿಗ್ ಥಾನ ಯೂಸ್ ಮಾಡಿದ್ದೀವಿ. ಎರಡಕ್ಕೂ ಮೀನಿಂಗು ಬೇರೆಯೇ. ಈ ಸಾತ್ ಅಂದರೆ 7 ಅಂತ, ಈ ಸಾತ್ ಅಂದರೆ ಜೊತೆಗೆ. ಮಾತಾ, ಮಾಥಾ, ಈ ಹೇಳೋದು ಸೇಮ್, ಮಾತಾ, ಮಾಥಾ. ಇಲ್ಲಿ ಸ್ಮಾಲ್ ಇದೆ, ಇಲ್ಲಿ ಬಿಗ್ ಇದೆ. ಮಾತಾ ಅಂದರೆ ತಾಯಿ, ಮಾಥಾ ಅಂದರೆ ಫೋರೆಡ್. ಬಾಲು, ಬಾಲು, ಈ ಬಾಲು ಅಂದರೆ ರೇತ್, ರೇತ್ ಅಂದರೆ ಸ್ಯಾಂಡ್ ಅಂತ ಏನು ಹೇಳ್ತೀವಿ, ಮರಳು ಅಂತಿರಲ್ಲ ಅದು. ಇಲ್ಲಿ ಬಾಲು ಅಂದರೆ ಕರಡಿ. ದಿನ್, ದಿನ್ ಅಂದರೆ ಡೇ. ನೋಡಿ ಸೇಮ್ ಇದೆ ಹೇಳುವಾಗಲ್ವಾ, ಪ್ರೊನೌನ್ಸಿಯೇಷನ್ ಸೇಮ್ ಅನಿಸುತ್ತೆ. ಒಂದು ಸ್ವಲ್ಪ ನೀವು ಬರೆಯುವಾಗ ಮಿಸ್ಟೇಕ್ ಮಾಡಿ ಲೆಫ್ಟ್ನ ರೈಟ್ಗೆ, ರೈಟ್ನ ಲೆಫ್ಟ್ಗೆ ಈ ಕಾರ ಕೊಟ್ಟರೂ ತಪ್ಪಾಗುತ್ತೆ. ಹಿಂದಿ ತುಂಬ ಕೇರ್ಫುಲ್ಲಾಗಿ ಬರೀಬೇಕು. ದಿನ್ನು, ದೀನು, ದಿನ್ ಅಂದರೆ ಡೇ, ದೀನ್ ಅಂತಂದರೆ ಬೆಗ್ಗರ್, ಭಿಕ್ಷುಕ, ಪಾಪ ಏನೂ ಇಲ್ಲದೆ ಇರೋನು, ಅನಾಥ ಅನ್ನೋ ಅರ್ಥ ಬರುತ್ತೆ. ಕಲ್, ಕಾಲ್, ನೋಡಿ ಕಲ್ ಅಂದರೆ ಎಸ್ಟರ್ಡೇನೂ ಆಯಿತು, ನಾಳೆನೂ ಆಯಿತು. ಕಾಲ್ ಮಧ್ಯದಲ್ಲಿ ಒಂದೇ ಒಂದು ಆಕಿ ಮಾತ್ರೆ, ಆಕಿ ಮಾತ್ರೆ ಅಂದರೆ ಮಾತ್ರೆ ಅಲ್ಲ, ಆ ಖಾರ ಕೊಟ್ಟಿದ್ದಾರೆ, ಕಾಲ್ ಅಂತ. ಕಾಲ ಅಂದರೆ ಸಮಯ.
ಹೌದಾ? ಕಲ್ಲು ಕಾಲು ಇಷ್ಟೇ ಡಿಫ್ರೆನ್ಸು, ಏನು ಜಾಸ್ತಿ ಡಿಫ್ರೆನ್ಸ್ ಇರಲ್ಲ. ಇದಕ್ಕಾದರೆ ಮೀನಿಂಗ್ಸ್ ಮಾತ್ರ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಅರ್ಥ ಆಯ್ತಾ? ಎಲ್ಲಕ್ಕೂ ಆನ್ಸರ್ನ ಬರೆಸ್ತೀವಿ, ನೋಟ್ಸ್ನ ಬರೆಸ್ತೀವಿ. ಜಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡಿರೋದ್ರಲ್ಲಿ ನೀವು ಹೋಮ್ವರ್ಕ್ನ ಮಾಡಿದ್ರೆ ಸಾಕು. ಕ್ಲಾಸ್ ವರ್ಕ್ಸು ನಾವು ಕೊಡ್ತೀವಿ. ಆಮೇಲೆ ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಈ ಗ್ರಾಮರ್ ಪಾರ್ಟ್ನ ಫಿನಿಷ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನು ಮಾಡೋಣಂತೆ. ಇನ್ನೊಂದು ಇದನ್ನು ಇದೆಲ್ಲ ಮಾಡಾದಮೇಲೆ ಇದ್ರದ್ದು ಎಕ್ಸ್ಪ್ಲನೇಷನ್ನು ಕೂಡ ಮಾಡಾಯ್ತಲ್ವಾ? ಇದು ಎಕ್ಸ್ಪ್ಲನೇಷನ್ ಆಗಿದೆ. ಇಲ್ಲಿ ಇನ್ನೊಂದು ಹೇಳಬೇಕಿತ್ತು, ಏನಂದರೆ ಇದನ್ನು ನಾನು ಲಾಸ್ಟ್ ವೀಕಲ್ಲಿ ಹೇಳ್ತೀನಿ. ಈ ಪೇಜು, ಈ 3rd ಮತ್ತು 4th ಪೇಜು ಸೇತು ಬಂದಿದ್ದು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಇದು ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿ ಆಗಿದೆ. ಸೊ ನಿಮ್ಗೆ ಇನ್ನೊಂದು ಹೇಳ್ತೀನಿ, ಏನಂದರೆ ಇಲ್ಲಿ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಸಿನಿಮಾದ ಹಾಡನ್ನು ಕಲಿತ್ಕೊಳ್ಳಿ ಅಂತ ಹೇಳಿದ್ದಾರೆ. ತುಂಬ ಮಜಾ ಇರುತ್ತೆ, ತುಂಬ ಎಂಜಾಯ್ ಕೂಡ ಮಾಡ್ಬೋದು. ಇಲ್ಲಿ ಏನು ಕಲಿಬೇಕಂದ್ರೆ, ದೇಶಭಕ್ತಿ ಸೆ ಜುಡಿ किन्हीं 2 ಕವಿತಾओं को ಸುಂದರ ಅಕ್ಷರೋ ಮೇ ಚಾರ್ಟ್ ಪರ್ ಲಿಖಿಯೇ. ಇದು ನಾನು ನಿಮಗೆ ಕೊಟ್ಟಿದ್ದೆ ಹೋಮ್ವರ್ಕಲ್ಲಿ. ಏನಂದರೆ ಯಾವುದಾದ್ರೂ ಒಂದು ಪ್ಯಾಟ್ರಿಯೋಟಿಕ್ ಸಾಂಗ್ನ ನೀವು ಬರೀಬೇಕು ಅಂತ ಕೊಟ್ಟಿದ್ದೆ. ಹೋಮ್ವರ್ಕಲ್ಲಿ ಮಾಡಿದ್ದೀರಾ ಅಂದ್ಕೊಳ್ತೀನಿ, ಮತ್ತೇನು ಬೇಡ. ನೆಕ್ಸ್ಟು ವೀರ್ ಝಾರಾ ಸಿನಿಮಾ ಕಾ ಯಹ ಗೀತ್ ಮಿಲ್ಕರ್ ಕಕ್ಷಾ ಮೇ ಗಾಯಿಯೇ. ವೀರ್ ಝಾರಾ ಅನ್ನೋದು ನಿಮಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಶಾರುಖ್ ಖಾನ್ ಮಾಡಿರುವಂಥ ಒಂದು ವಂಡರ್ಫುಲ್ ಮೂವಿ ವೀರ್ ಝಾರಾ ಅಂತ. ಪ್ರೀತಿ ಜಿಂಟಾ, ರಾಣಿ ಮುಖರ್ಜಿ ಎಲ್ಲ ಆ್ಯಕ್ಟಿಂಗ್ ಮಾಡಿದ್ದಾರೆ. ತುಂಬ ಒಳ್ಳೆಯ ಒಂದು ಮೂವಿ ಇದೆ ಅದು. ಅದರಲ್ಲಿ ದೇಶಭಕ್ತಿಯ ಒಂದು ಗೀತೆ ಇದೆ. ಇದು ಧರ್ತಿ ಸುನಹರಿ ಅಂಬರ್ ನೀಲ ಹರ್ ಮೌಸಮ್ ರಂಗೀಲಾ ಐಸಾ ದೇಶ ಹೈ ಮೇರಾ ಅಂತ ತುಂಬ ಒಳ್ಳೆಯ ಒಂದು ಸಾಂಗ್ ಇದೆ. ಈ ಸಾಂಗ್ನ ನೀವೆಲ್ಲರೂ ಕಲ್ತ್ಕೊಳ್ಬೇಕು. ನೋಡಿ, ಎಷ್ಟು ನಾಳೆ ಇಂಡಿಪೆಂಡೆನ್ಸ್ ಡೇ ಇದೆ. ಐ ವಿಶ್ ಯು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಆಲ್. ಇಂಥ ಒಂದು ಒಳ್ಳೆ ಹಾಡನ್ನು ನೀವೆಲ್ಲ ಕಲ್ತ್ಕೊಂಡು ಹಾಡೋಕ್ಕೆ ಟ್ರೈ ಮಾಡಿ. ಓಕೆನಾ? ಥ್ಯಾಂಕ್ ಯು ಸ್ಟೂಡೆಂಟ್ಸ್.